ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮತ್ತೊಂದು ಹೊಸ ಯೂಟ್ಯೂಬ್ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಾರುತಿ GK. ಈ ಥರ ರೆಡಿ ಆಗಿಬಿಟ್ಟು ಮಾರುತಿ ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಗೊತ್ತಾಗಿರುತ್ತೆ. ಬನ್ನಿ ಹೋಗೋಣ. ನನ್ನ ಜೊತೆ ಇವತ್ತು ದೇವರಾಜ್ ಮತ್ತು YZ. ಸೊ ಒಟ್ಟಿಗೆ 3 ಜನನು ಕಾಲೇಜ್ ಕಡೆ ಹೋಗ್ತಾ ಇದ್ದೀವಿ. ಹಾಯ್ YZ. ನಮ್ಮ ಜೀವನ ಚೇಂಜ್ ಮಾಡಿದಂತಹ ಕಾಲೇಜ್ ಚೇಂಜ್ ಆಗಿದೆ 3 ವರ್ಷ ಆದ್ಮೇಲೆ. ನಮ್ಮ ID ಕಾರ್ಡ್ಸ್ ಎಲ್ಲ ಚೆಕ್ ಮಾಡ್ಬಿಡ್ತಿದ್ದೆ ಸೆಕ್ಯೂರಿಟಿ ಇಲ್ಲವ್ರೆ. ಹಾಟ್ಗಳಿಲ್ಲ ಐತೆ. ಸೈನ್ ಮಾಡ್ಬೇಕಾ? ನಾವು 2017 ಬ್ಯಾಚ್ ಹೋಗ್ಬೋದಾ? ಓಕೆ. ಕ್ಯಾಂಟೀನ್ ರೋಡು, CS ಬ್ಲಾಕು. ನಮ್ಮ ಮೆಕ್ಯಾನಿಕಲ್ ಟಾಪರ್ ಕಣವನು. ಹೆಂಗ ಅಲಿತಾವ್ ನೋಡು. ನೋಡಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಹೋಗಿದ ತಕ್ಷಣ ಹಿಂಗೆ ಫೈರ್ ವರ್ಕ್ಸ್ ಎಲ್ಲ ಹಿಂಗೆ ಜೀ ಅಂತ ಗಿರಿದ್ರೆ ಹೆಂಗೆ. ಮತ್ತೆ ಫೀಲ್ಡ್ ಎಲ್ಲ ಚೆನ್ನಾಗೈತಲ್ಲ ಈಗ. ಗ್ರೀನರಿ ಇಲ್ಲಲೇ, ಗ್ರೀನರಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಿದೆ. ವರ್ಕ್ಶಾಪು. ಇಲ್ಲಿ ಫೋಟೋ ತಗೋಣ. ಇವರೆಲ್ಲ ನಮ್ಮನ್ನ ವೆಲ್ಕಮ್ ಮಾಡಕ್ ನಿಂತವ್ರೆ ಅಂತ ದಯವಿಟ್ಟು ತಿಳ್ಕೊಂಬೇಡಿ. ನಮ್ಗಂತೂ ಅಲ್ಲ, ನಿಜ. Several hours later. I say hello dear extended family. Welcome to the CIT. Thank you for making your presence today on this occasion. So we have with us, I can say, the man who speaks very less but works more with his mental thoughts and abilities. He is none other than the beloved secretary and managing director, Shri G.V. Jyoti Ganesh sir. I welcome you to address him, please. On the occasion of congratulations to Basuraj sir, Jyoti sir, Suresh sir, Shankar ma'am, and to everyone. I was with CIT when CIT was a baby, and we all saw how CIT grew. CIT is an institution like a temple for me, for everyone, where I laid my foundations to achieve all my success and still motivated to achieve more. I was in. Hi. Hello everyone. My name is Pallavi. I'm here today to share my experience about my college. It is Channabaseshwara Institute of Technology. Bachelor of Civil Engineering from Channabaseshwara Institute of Technology in 2015. Currently working as quantity surveyor in August Ventures Private Limited. It was a pleasure that I got selected as a CAT student from CIT. This opportunity always kept me motivated to be on the top. Thank you, sir. Thanks for accepting the request. Although when he was delivering the speech, ಇವ್ರಿನ್ನವರೇನು ಶಾರ್ಟ್ಲಿ ಯಾರೋ ಇವ್ರೆ ಗ್ಯಾಪಲ್ಲಿ ರ್ಯಾಂಪ್ ವಾಕ್ ಮಾಡ್ತಾವ್ರೆ. ಪಾಪ ಮತ್ತೆ ಟಾಟಾ if everybody started from day 1 CIT or day 0 ಇಂದಾನೆ ಇತ್ತು. So that's the specialty of GSK. ಇವತ್ತು ಹಾಗೆ ಖುಷಿಯಾಗಿ ಇರ್ತಾರೆ. This really nice. Thanks to have, and I wish to continue and support the CIT forever. So honor and dedication to sir, please. You have a 1 CG 16, 17, 18, 19, 15, but it is 1 CG 01. ಅದೇ 101 ನಾವು ಒಂದರಲ್ಲಿ ಹೆಲ್ದಿ ಮೈಂಡ್ ಇದ್ರೆ ಹೆಲ್ದಿ ಬಾಡಿ ಇರುತ್ತೆ. ಯಾವುದೇ ತರ ದುರಭ್ಯಾಸ ಭಾರತವನ್ನ ಮೊದಲನೇ ಸ್ಥಾನಕ್ಕೆ ತಂದ ಶ್ರೀಹರಿಯ ಕಥೆಯಿದು. ಹಾಗೂ ಯುವ ಪ್ರಗತಿ ಯೂಟ್ಯೂಬ್ ಚಾನೆಲ್. Several hours later.
ಸೊ ನಮಗೆ ಊಟಕ್ಕೆ ಜೋರ ಈ ತರ arrange ಮಾಡ್ತಾರಲ್ಲ ಗುರು. ಚೆನ್ನಾಗಿ ಮಮ್ಮಿ ಈ ಥರ ಅರೇಂಜ್ಮೆಂಟ್ಸ್ ನೋಡಿ ಏನು ಅನಿಸ್ತಾ ಇದೆ ನಿಮಗೆ? ಹೊಟ್ಟೆ ಹಸಿತೈತೆ ಫಸ್ಟು. ಇಂಡಿಯನ್ ಟೈಮಿಂಗ್ಸು CIT ಅರ್ಥ ಮಾಡ್ಕೊಬೇಕು. ನಾವು ಜೆರಾಕ್ಸ್ ತಗೊಂತಿದ್ದಂಥ ಜಾಗ. ಅಣ್ಣ ಚೆನ್ನಾಗಿದ್ದೀರಾ? ಅಯ್ಯೋ ನಾ ಕಡೆಗೂ ನಮ್ಮ ಫ್ಲೋರ್ ಬಂತಲ್ಲೋ. ಯಾರು? ನಮ್ಮ ಬ್ಲಾಕು, ಮೆಕ್ಯಾನಿಕಲ್ ಬ್ಲಾಕ್. ಆನಂದ ಎಷ್ಟು 3 ವರ್ಷ ಆದ್ಮೇಲೆ ವಾಪಸ್ ನಮ್ಮ ಬ್ಲಾಕ್ ಹತ್ರ ಬರ್ತಾ ಇದೀನಿ. ಎಷ್ಟು ಮೆಮೊರೀಸ್ ಅಲ್ಲ. 4 ವರ್ಷ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ. ಯಾವ ಹೊಸ ಪ್ರಾಜೆಕ್ಟ್ ಕಣ ಇದು? ಯಾವುದೋ ಒಂದು ಪ್ರತಿ ವರ್ಷ ಅದನ್ನೇ ಒಂದ್ಸಲಿ ಹೆಡ್ಲೈಟ್ ಚೇಂಜ್ ಮಾಡ್ತಾರೆ, ಒಂದ್ಸಲಿ ಬರೀ ಹೊಗಳ. ಅವಾಗಿಂದ ಬೈತಾನೆ ಇದ್ರು ಒಂಚೂರು ನಮ್ಮ ಕಾಲೇಜ್ ಬಗ್ಗೆ ಹೊಗಳ. ಕಾಲೇಜ್ ಅಂದ್ರೆ ಸುಮ್ಮನೆ ಸುಮ್ಮನೆ ಏನ್ ಸುಮ್ಮನೆ. ಇದು ಮಿಷಿನ್ ಶಾಪ್ ಲ್ಯಾಬ್, ಅಲ್ಲಿ ಫೋರ್ಜಿಂಗ್ ಲ್ಯಾಬ್. ಡೀಟೇಲ್ ಆಗಿ ಹೇಳು. ಮೆಷಿನ್ ಶಾಪ್ ಅಂದ್ರೆ ಲೇತ್ ಇಟ್ಟಿರ್ತಾರಲ್ಲ, ಲೇತು, ಅದು ಫೋರ್ಜಿಂಗ್ ಲ್ಯಾಬ್. ಮಣ್ಣು ಗುದ್ದುತ್ತಾ ಇದವಲ್ಲ ಅದು. ಇಲ್ಲಿ MT ಲ್ಯಾಬ್, ಕರೆಕ್ಟ್, ಬೇಸಿಕ್ ಮೆಟೀರಿಯಲ್ ಟೆಸ್ಟಿಂಗ್ ಲ್ಯಾಬ್ ಇಲ್ಲೇ. ಕರೆಕ್ಟ್, ಒಳ್ಳೊಳ್ಳೆ ಮಜಾ ಇದೆ ಬ್ರೋ. ಬ್ರೋ ಎಲ್ಲಿಗೆ ಹೋಗಿದ್ರಿ? ಕೆಲಸ ಮಾಡ್ತಿದ್ದಿಲ್ಲ, ಅರೇಂಜ್ ಮಾಡಕ್ ಹೋಗಿದ್ದ. ಬನ್ರಿ, ನಮ್ಮ ಫ್ಯಾಕಲ್ಟಿ ಬೈಸ್ಕೊಳ್ತಾವ್ರೆ. ಒಂದ್ ಟೈಮ್ ನಾವು ಇದೇ ತರ ಒಂದು HOD ಕ್ಲಾಸೇ ಬಂದ್ ಮಾಡ್ಬಿಟ್ಟು ತುರ್ಕುಂದ್ ಬರ್ತಡೇ ಮಾಡಕ್ ಹೋಗ್ಬಿಟ್ಟಿದ್ವಿ. SRS ಒಂದ್ಸಲ ನಿಲ್ಸಿದ್ರು, ನೆನ್ಪಿದ್ದೆ ಎಲ್ಲ ಆಚೆ ಕಡೆ ಸಿನಿಮಾಗೆ ಹೋಗಿ ಏನ್ ತಿನ್ಕೊಂಬಂದಪ್ಪ ಬಸ್ ತಿನ್ಕೊಂಬಂದಪ್ಪ ಬಸ್. ಒಳ್ಳೆ ಮೆಮೊರೀಸ್ ನೆನ್ಪಾಗ್ತಾ ಇದ್ವಿ ಕರೆಕ್ಟಾಗಿ. ಅವ್ರ ಆಚೆ ನಿಂತು ನೋಡಿ. ಹೀಗೆ ಆ ಪ್ಲೇಸಲ್ಲಿ ಏನೇನು ನೆನಪಾಗುತ್ತೆ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ಇದು ಫಸ್ಟ್ ಇಯರ್ ಕ್ಲಾಸ್ ರೂಮ್ ತಾನೇ? ಇದು ಫಸ್ಟ್ ಇಯರ್ ಕ್ಲಾಸ್ ರೂಮ್. ಅವನೊಂದು ಸೆಕ್ಷನ್, ಇವನೊಂದು ಸೆಕ್ಷನ್. ನೀನು ಬೇರೆ ಇಯರ್ ನನ್ನ ಮಗನೇ. ವೈಸಿ ನಾನು ನೀನು ಇಲ್ಲೇ ಓದಿದ್ದು. MC 205. ನಾ ಇಲ್ಲೇ ಕುತ್ಕೊಂತ ಇದ್ದೆ. ಇಲ್ಲೇ ಕುತ್ಕೊಂತ ಇದ್ದು. ನಾವು ಇಂಟರ್ನಲ್ಸ್ ಅಲ್ಲಿ ನೋಡ್ಕೊಂಡ್ ಬರೀತಾ ಇದ್ದು. ಎಲ್ಲಿ ಅಂದ್ರೆ ಇಲ್ಲೇ ಇದು ಆನ್ಸರ್ಸ್. ಇನ್ನ ಪಾಪ ಇನ್ನ ಯೂಸ್ ಮಾಡ್ತಾರೆ ಹುಡುಗರು, ಜೂನಿಯರ್ಸ್ ಯೂಸ್ ಮಾಡ್ಕೊಳ್ಳಿ. ಇವನು ಬರೀತಿದ ಗೊತ್ತಾಗ್ತಿರಲಿಲ್ಲ. ನಾವು ಹೇಳ್ಕೊಂತ ಇದ್ವಿ. ಇದೇ ಜಾಗ ಪ್ರೊಜೆಕ್ಟ್ರಲ್ಲಿ ಹಾಕ್ಬಿಟ್ಟವ್ರು ಇವಾಗ. ಇಲ್ಲೇ ಕೂತ್ಕೊಂತ ಇದ್ದೆ. ಹಿಂಗೆ ನಿಮ್ಮ ಕ್ಲಾಸ್ ರೂಮ್ ತೋರಿಸ್ತಾರೆ. ಇದು ನನ್ನ ಕ್ಲಾಸ್ ರೂಮ್ ಮಾತ್ರ ತೋರಿಸೋದು. ನಿಮ್ಮ ಕ್ಲಾಸ್ ರೂಮ್ ಮನೆಗೆ ತೋರಿಸೋಣ. ಡ್ರಾಯಿಂಗ್ ಹಾಲ್ ಇಲ್ಲಿ ನಾವು ಯಾವತ್ತೂ ಏನು ಮಾಡಿಲ್ಲ ಅನ್ಸುತ್ತೆ ಕೆಲಸ. ಸ್ಟಾಫ್ ಓನ್ಲಿ. ನಾವಿಲ್ಲಿ ಬಂದು ಟೀ ಬ್ರೇಕಲ್ಲಿ ನಿಂತ್ಕೊಂಡು ಕಾನ್ಫಿಡೆನ್ಷಿಯಲ್ ರೀಸನ್ಸ್. ಇಲ್ಲಿ ನಮ್ಮ ಸೇಟ್ ಅವ್ರ ಕ್ಲಾಸ್ ರೂಮ್. ಇಲ್ಲಿ ಡ್ರಾಯಿಂಗ್ ಅಲ್ಲಿ ನೆನಪಿದೆ ಬ್ರೋ. ಮಾಡು, ನೀನ್ ಕದ್ಯಾಕ ಬರ್ತಾ ಇದೆಯಾ? ಇಂಜಿನಿಯರ್ ಕಣ ನೀನು. ಸೆಟ್ ಹಾಕು ಗೇಟು ಅಂತ. ಇಲ್ಲೇ ಸರಿ ಇಲ್ಲೇ ಓಕೆ ಕ್ರೇಜಿ ಬ್ರೋ. ಬಟ್ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಇಲ್ಲೇ ಇದೇ ಜಾಗದಲ್ಲಿ. ನಮ್ಮ ಎಲ್ಲ ಪ್ಲೇಯರು ದಯವಿಟ್ಟು ಪರ್ಫಾರ್ಮೆನ್ಸ್ಗೆ ಬೆಂಚ್ ಎಲ್ಲ ಸೈಡಿಗೆ ತೆರೆದ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಡ್ರಾಯಿಂಗ್ ಹಾಲಲ್ಲಿ ಬಂಕ್ ಹೊಡೆದು ಕೂತ್ಕೊಂತ ಇದ್ವಿ. ಚೆನ್ನಾಗಿತ್ತು. ಪ್ರಮಿತ್ ಅವ್ರ ಕ್ಲಾಸ್ ರೂಮಿಗೆ ಅಂತ ನಡೀರಿ ಬ್ರೋ. ಅದೇನು ಸಾಧನೆ ಮಾಡಿದ್ದೆ ನೋಡೋಣ. ಮರ ನಾವು ಹಿಂಗೆ ಇನ್ನ ನೋಡ್ತಾನೆ ಅವನೇ. ಇದು ಓಕೆ.
ವಿಡಿಯೋ ನೀವು ನಿಂತ್ಕೊಳ್ಳಿ ಹಾಂ MC 202 ಓಕೆ ಸೂಪರ್. ಬನ್ನಿ ಬನ್ನಿ. ನಮ್ಮ ಸಿದ್ದೇಶ್ ಸರ್ ಇದ್ದಾರೆ ಇಲ್ಲಿ. ಚೆನ್ನಾಗಿದ್ದೀರಾ? ಹಾಂ ಆರಾಮ. ಸಿದ್ದೇಶ್ ಸರ್ ಇಲ್ಲಿ ನಾವು ಮಾತಾಡಿಸ್ಕೊಂಡು ನಾವು ಸೀದಾ ಹೋಗಿದ್ದೆ ಊಟದ ಹಾಲಿಗೆ. ಊಟದ ಹಾಲ್ ಅಲ್ಲ, ಅದು ಆಂಫಿ ಥಿಯೇಟ್ರು. ಇವತ್ತು ಊಟ ಹಾಕ್ತವ್ರೆ ಅಷ್ಟೇ. ಊಟ ಮುಗಿಸ್ಕೊಂಡು ಗಿಫ್ಟ್ ಕೂಪನ್ಗೆ ಹೆಸರು ಬರೀತವ್ರೆ. ನಮ್ಮದು ಈಸ್ಕೊಂಡಿದ್ದೀವಿ ಗಿಫ್ಟ್ ಕೂಪನ್ ಮಾರುತಿ GK. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಊಟ ಆಯಿತು. ಸೊ ದೇವರಾಜ್ ತುಂಬ ಖುಷಿ ಆಯ್ತಾ ಈ ಥರ ಗಿಫ್ಟ್ ನೋಡಿ? ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬರ್ದೇ ಇರೋರೆಲ್ಲ ತುಂಬ ರಿಗ್ರೆಟ್ ಮಾಡ್ತೀರಾ ಇವತ್ತು. ಖಂಡಿತ ರಿಗ್ರೆಟ್ ಮಾಡ್ತೀರಾ. ನೋಡಿ ನಮ್ಮ ಪ್ರೊಫೆಸರ್ ರಾಜು ಅವರು ಇದ್ದಾರೆ ಇಲ್ಲಿ. ಕಿರಣ್ ಹೇಗಿದೆಯಾ? ರಾಜುನೇ ಸಮಾಚಾರ. ಕ್ರೇಜಿ ಕಾಣ್ತಿದೆ ಬಿಡಲು. ಇಲ್ಲ, ಸೊ ನಮ್ಮ ಕಾಲೇಜಲ್ಲೂ ಈ ಥರ ಗಿಫ್ಟ್ ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು CIT. ಇವತ್ತು ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಬ್ಯಾಗ್ ಜೋರಾಗಿ ಮಾತಾಡೋ. ಕ್ಲೀನಾಗಿ ನಾವು ಮನೆ ಕಡೆ ಹೋಗ್ತಾ ಇದೀವಿ. ಮಾರುತಿ ಇನ್ನೂ ಇರ್ಬೇಕಂತ ಇದ್ದಾನೆ. ಇನ್ನ ಕಲ್ಚರಲ್ ಆಕ್ಟಿವಿಟೀಸ್ ಇದೆ, ಡ್ಯಾನ್ಸ್ ಇದೆ, ಸಾಂಗ್ ಇದೆ. ನಮ್ ಜನ ಅವಾಗೂ ಸಪೋರ್ಟ್ ಮಾಡ್ಲಿಲ್ಲ ನೀವು ಇದಕ್ಕೆ. ಈಗ ಅವಾಗ ತುಂಬಾ ಸಪೋರ್ಟ್ ಮಾಡಿ ನಿಮ್ ಜೊತೆ ತುಂಬಾ ಸಲ ಡ್ಯಾನ್ಸ್ ಎಲ್ಲ ಮಾಡಿದೀವಿ. ಏನೋ ನಾವು ಮಾಡಿದ್ವಿ. ಪ್ರಮಿತ್ ಅವ್ರನ್ನ ತೋರಿಸಿ, ಹುಡುಗಿ ಪಾಠ ಮಾಡಿದಿದ್ದವ್ರೆ. ಆ ಡ್ಯಾನ್ಸ್ ಕ್ಲಿಪ್ ಮಾತ್ರ ಹಾಕ್ತೀನಿ. Clip ಮಾತ್ರ ಅವರು ಡ್ಯಾನ್ಸ್ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ಮೆಮೊರಿ ಹಂಗೆ ಬರ್ಬೇಕು. ಜಿಂಗ್ ಅಂತ ಒಂದು ಹಾಕ್ತೀನಿ. ಸೊ ಇಲ್ಲಿಂದ ಹೊಡ್ತಾ ಸದ್ಯಕ್ಕೆ ಇಲ್ಲಿ ನೋಡಿ ಎಲ್ಲ ಸೀನಿಯರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸೀನಿಯರ್ಸು ಜೂನಿಯರ್ಸು ಎಷ್ಟೋ ವರ್ಷ ಆದ್ಮೇಲೆ ಮೀಟಪ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ನಮ್ಮ ಇನ್ನೂ ಸ್ವಲ್ಪ ಜನ ಇದ್ದಾರೆ ಇಲ್ಲಿ. ನೋಡಿ ಇಲ್ಲಿ ಇವನ್ ಮೊನ್ನೆ ಒಂದು ಹೊಸ ಡ್ಯಾನ್ಸ್ ಆಡೋ ವಿಡಿಯೋ ಸಖತ್ ಇಷ್ಟ ಆಯ್ತು ನನಗೆ. ಲೋಕಾಯುಕ್ತ ಲೋಕಿ ಅಂತ. ವೇಸ್ಟ್ ನನ್ ಮಗ. ಯಾರು ನೀನೇ? ಏಕೆ ಏನ್ ನನ್ ಮಗ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಒಂದು ಹೋಗ್ಬಿಟ್ಟು ಬರೀ ಕಲ್ಚರಲ್ ಆಕ್ಟಿವಿಟೀಸ್ ಯಾಕೆ ಮಾಡಿಲ್ಲ? ನೋಡಿದೀನಿ ಬಾರಪ್ಪ. 3 ವರ್ಷಕ್ಕೆ 3 ವರ್ಷನೂ ನಾವು ಟ್ರಿಯೋ ಡ್ಯಾನ್ಸ್ ಮಾಡಿದೀವಿ. ಲಾಸ್ಟ್ ಇಯರ್ ಫ್ಲಾಶ್ ಮಾಬ್ ಮಾಡಿದೀವಿ. ಸೋಲೋ ಮಾಡಿದೀನಿ. ಆನ್ ಸ್ಪಾಟ್ ಅದೇ ಎಲ್ಲ ಲೀಕ್ ಮಾಡಿದ್ವಲ್ಲ ನಾವು ಸಾಂಗ್ಸ್ ಎಲ್ಲ. ಅದಕ್ಕೆ ಕರೆಕ್ಟ್. ಒಂದು ಇನ್ಸಿಡೆಂಟ್ ನಾನೀಗ ಶೇರ್ ಮಾಡ್ಕೊಬೇಕೀಗ. ಹೇಳಿ ಬ್ರೋ, ಅದು ಇನ್ಸಿಡೆಂಟ್ ಬಗ್ಗೆ ಹೇಳಿ ಬ್ರೋ. ಇನ್ಸಿಡೆಂಟ್ ಬಂದ್ಬಿಟ್ಟು ನಾವೇ ಆರ್ಗನೈಸ್ ಮಾಡ್ತಾ ಇದ್ದು ಮೆಕ್ಯಾನಿಕಲ್ ಅವರು. ಈ ನನ್ ಮಕ್ಳು ಬಂದ್ಬಿಟ್ಟು ಮಗ ನಾನು ಸೋಲೋ ಡ್ಯಾನ್ಸ್ ಮಾಡ್ತೀನಿ, ಅದು ಆನ್ ಸ್ಪಾಟ್ ಪರ್ಫಾರ್ಮೆನ್ಸ್ ಮಾಡ್ತೀನಿ, ಮೊದ್ಲೇ ಸಾಂಗ್ ಲೀಕ್ ಮಾಡು ಮಗ ಅಂತ ಕೇಳಿದ್ದ. ನಾಳೆ ಅದಕ್ಕೆ ಅದು ಈ ತರ ಇವೆಂಟ್ ಇದ್ದು ಹಿಂದಿನ ದಿನನೇ ಸಾಂಗ್ ಆಗ್ತೀವಿ ಅಂತ ಲೀಕ್ ಆನ್ ದ ಸ್ಪಾಟ್ ಅಂತ ಡ್ಯಾನ್ಸ್ ಆನ್ ದ ಸ್ಪಾಟ್ ಅಂತ ಮಾಡಿ ಚೆನ್ನಾಗಿತ್ತು ಒಂಥರ. ಅದು ಚೆನ್ನಾಗಿತ್ತು. ಆದ್ರೆ ವಿನ್ ಆಗ್ಲಿಲ್ಲ. ಬೇರೆಯವ್ರು ಗೆದ್ರು. ನನಗೇನು ವಿನ್ ಆಗೋ ಇಂಟೆನ್ಷನ್ ಏನು ಇರಲಿಲ್ಲ. ಅಲ್ಲಿ ಶೋ ಆಫ್ ಮಾಡ್ಬೇಕು ಸುಮ್ಮನೆ ಒಂದು ಇರ್ಲಿ ಅಂತ. ಓ ಇಲ್ಲಿ ಇದಿಲ್ಲ ಬಲ್ವಾ? ಲೋ ಇಲ್ಲೆಲ್ಲ ನಾವು ಸ್ಕಾಲರ್ಶಿಪ್ ಬರ್ತಾ ಇದೀವಿ ತಾನೇ. ಇಲ್ಲಿ ಮತ್ತೆ ಕೆಲವರೆಲ್ಲ ಇಲ್ಲಿ ಅಲ್ಲಿ ಮೂಲೆ ಕುತ್ಕೊಂಡು ಇಲ್ಲೆಲ್ಲ ಕೂತ್ಕೊಂಡು ಓದ್ಕೊಂತ ಇರೋರು. ಬಟ್ ಇವಾಗ ಆಗಲ್ಲ ಅಷ್ಟೇ. ಆ ಥರ ಸ್ಥಿತಿಗೆ ಬಂದಿದೆ. ನಾವು ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡು ಲ್ಯಾಬ್ ಮುಗಿಸ್ಕೊಂಡು ಇಲ್ಲಿ ವಾಶ್ರೂಮ್ ಇದೆ, ವಾಶ್ರೂಮಿಗೆ ಬರ್ತಾಯಿದ್ದು. ಅದಾದಮೇಲೆ ಇದ್ರ ಮುಂದೆ ಸ್ಕಾಲರ್ಶಿಪ್ ಸೆಕ್ಷನ್ ಇತ್ತು. ನಮಗೆ ಮೇಯ್ನ್ ರಿಸೋರ್ಸೇ ಅದು ಇಂಜಿನಿಯರಿಂಗಲ್ಲಿ. 20,000 19,000 ನಾವು ಬರೋದು. ಬ್ರೋ ಬಾಕ್ಲಾಕ್ಬಿಟ್ಟಿದ್ದಾರೆ ಬ್ರೋ. ಬನ್ನಿ ಈ ಕಡೆಯಿಂದ ಹೋಗೋಣ. ಸೊ ನಮ್ಮ ಮೇನ್ ದೇವರಾಜು, ನಮಗೆ ಫೈನಾನ್ಷಿಯಲಿ ಮೇನ್ ರಿಸೋರ್ಸ್ ಅಂದ್ರೆ ಸ್ಕಾಲರ್ಶಿಪ್. ನಮಗೆ 20,000 ಬರ್ತಾಯಿತ್ತು. 20 ಅಲ್ಲ ಸರ್, ನಮಗೆ 17,000 ಪ್ಲಸ್ 4,000 ಎಕ್ಸ್ಟ್ರಾ ಬರ್ತಾ ಇತ್ತು. 21,000 ಬರ್ತಾ ಸೊ ಇತ್ತು. ಅಷ್ಟರಲ್ಲೇ 4,000 ನಮ್ದು, 17,000 ಮನೇಲಿ ಹೇಳ್ತಿದ್ವಿ. 4,000 ಪಾರ್ಟಿ ಮಾಡ್ತಿದ್ವಿ. ಅಷ್ಟು ಇದ್ಗಂಡೆ 1 ವರ್ಷ ಇರ್ತಿದ್ವಿ. ಈಗ ತಿಂಗಳ ಅಷ್ಟು ಬಂದ್ರು ಸಾಕಾಗ್ತಾ ಇಲ್ಲ. ಏನ್ ಮಾಡಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ನೋಡಿ ಕ್ಯಾಂಟೀನ್ ಜಾಗ ಬಂತು. ಕೆಳಗೆ ಕ್ಯಾಂಟೀನ್. ಇದು ಕ್ಯಾಂಟೀನು. ಅದ್ರ ಹಿಂದೆ ಮೇಲಿರೋದು ಕೆಫೆ. ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಇಲ್ಲಿ ಅಲ್ಲಿ ಶೆಡ್ ಹಾಕಿದ್ದಾರಲ್ಲ ಅಲ್ಲೇ. ಸದ್ಯಕ್ಕೆ ಕ್ಲೋಸ್ ಆಗಿದೆ ಎಲ್ಲ. ಯಾಕೋ ಕ್ಯಾಂಟೀನ್ It was a very emotional experience. ಫ್ಯಾಕಲ್ಟಿ ತುಂಬ ಮೀಟ್ ಆಗಿ ಸ್ಟಿಲ್ ರಿಮೆಂಬರ್ ಆರ್ ನೇಮ್ಸ್. ಒಂದು ಕಣ್ಣಲ್ಲಿ ಅಳ್ತಿದ್ದೀನಿ, ಗೊತ್ತಾಗ್ತಿಲ್ಲ ಅದು. ಬಟ್ ಆಲ್ ರೌಂಡ್ ಇಟ್ ವಾಸ್ ಎ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ವಿ ಶುಡ್ ಡೂ ದಿಸ್ ಮೋರ್ ಆಫನ್.
ಜನರು ಬಂದಿಲ್ಲ ಬಟ್ ಸ್ಟಿಲ್ ವಿ ನೀಡ್ ಟು ಕೀಪ್ ಡೂಯಿಂಗ್ ದಿಸ್ ಅಗೇನ್ ಅಂಡ್ ಅಗೇನ್ ಅಲ್ವೇ ಸರ್? ಮಾಡ್ತಾ ಇದ್ದಾರೆ ಅಲ್ಲಿಂದ. ಮಗ ಆನ್ ಮಾಡಿದ್ದೀನಲ್ಲ ಆನ್ ಮಾಡಿದ್ದೀನಿ. ಪಿ ಟಿ ಮಾಸ್ಟರ್ ಮಾತಾಡ್ಸ್ಕೊಂಡು ಬರ ಸ್ಕೂಲ್ ಬಸ್ಗೂ ನಾವು ಇದ್ರಲ್ಲೇ ತಾನೇ ಓಡಾಡ್ತಾ ಇದ್ದಿದ್ದು. ಅದೇ ಬಸ್ ಸ್ಕೂಲ್ ಬಸ್ ಹಾಕೊಂಡಿದೆ ಅಷ್ಟೇ. ಸ್ಕೂಲ್ ಇವಾಗ ನಾನು ಇದರಲ್ಲೇ ಓಡಾಡ್ತಾ ಇದ್ದಿದ್ದು, ಇದರಲ್ಲೇ ಓದ್ತಾ ಇದ್ದಿದ್ದು ದೇವರಪಟ್ಟಣದಿಂದ ಇಲ್ಲಿಗೆ. ಸೊ ಹೊರಡೋ ಸಮಯ ಬಂತು. ಸರಿ, ಇನ್ನ ಅಲ್ಲಿ ಆಚೆ ಹೋಗ್ಬೇಕು, ಅಲ್ಲೆಲ್ಲ ಇಂಪಾರ್ಟೆಂಟ್. ನಡೀರಿ ಬ್ರೋ ಹೋಗೋಣ. ಸೊ ನೋಡಿ ಇದೇ ಜಾಗದಲ್ಲಿ ಕೂತೀವಿ ನಾವು. ಇಲ್ಲಿ ಕೂತ್ಕೊಂಡು ಹೋದ್ರೆ ಸಮಾಧಾನ. ಇದೇ ಹಟ್ಟಲ್ಲಿ ಒಂದು ಇದೇ ಎರಡು ಸಬ್ಜೆಕ್ಟ್ ಇದ್ದಿದ್ದೀನಿ ಇಂಟರ್ನಲ್ಸ್ ಅಲ್ಲಿ. ಒಂದು ಸಬ್ಜೆಕ್ಟ್ ಮನೇಲಿ ಓದಿ, ಒಂದು ಸಬ್ಜೆಕ್ಟ್ ಇಲ್ಲಿ ಕೂತ್ಕೊಂಡು ಓದಿ. ಏನೇನು ಮಾಡಿಲ್ಲ ಅದನ್ನೆಲ್ಲ ಸಡನ್ ಆಗಿ ತೋರಿಸ್ತಾರೆ ಎಕ್ಸಾಕ್ಟ್ ಆಗಿ ಹಿಂಗೆ ಅಂತ. ಸಾಲ ಬೆಳೆಸ್ಕೊಂಡು ಸೊ ಇಲ್ಲೊಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಆಚೆ ಹೊರಡೋಣ. ಸೊ ಈ ವ್ಲಾಗ್ನ ಈ ಜಾಗ ತೋರಿಸ್ದಲೆ ಎಂಡ್ ಮಾಡ್ಬಿಟ್ರೆ ತುಂಬಾ ಝೂಮ್ ಹಾಕಕ್ ಆಗಲ್ಲ ಬಿಡಿ. ಇಷ್ಟೇ 2x ಹಾಕಿ ಸರ್, ಬರುತ್ತೆ ಸರ್. ನನ್ನ ಕೈ ಬಿಸಿ ಇದೆ ನೋಡಿ. ನಂದಿನಿ ಹೈಟೆಕ್ ಮಿಲ್ಕ್ ಪಾರ್ಲರ್ ವ್ಲಾಗ್ನ ಜಾಗ ತೋರಿಸ್ದಲೆ ಎಂಡ್ ಮಾಡಕ್ಕೆ ಆಗಲ್ಲ, ಯಾಕೆಂದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀವಿ ಅಲ್ಲಿ, ಗೇಮ್ಸ್ ಆಡಿದ್ದೀವಿ. ಸೊ ಗೈಸ್ ಫೈನಲಿ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ರಾಜು ಹೆಂಗಿತ್ತು ರಾಜು? ರಿಯೂನಿಯನ್ ಥರ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಕಡಿಮೆ ಜನ ಬಂದಿದ್ರು. ಒಂದು ವಯಸ್ಸೆಲ್ಲ ರಿಕಾಲ್ ಮಾಡಿದ್ವಿ. ನಿಜ ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ಮೆಮೊರಿ ಇತ್ತು. 4 ವರ್ಷ ಅದರಲ್ಲೂ 8 ತಿಂಗಳು ಕೊರೋನಲ್ಲಿ ಕಳೆದ್ವಿ, ಅದು ಬೇರೆ ಪ್ರಶ್ನೆ. ಬಟ್ ಆದರೂ ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ಆ್ಯಕ್ಚುಲಿ ಬಿಡಬಾರ್ದು. ಬಂದಾಗ ರಿಯೂನಿಯನ್ ಥರ ಚೆನ್ನಾಗಿರುತ್ತೆ. ಎಷ್ಟೋ ವರ್ಷ ಆದಮೇಲೆ ನೋಡ್ತಾ ಇರ್ತೀವಲ್ಲ, ಇವತ್ತು ಎಷ್ಟೋ ಜನ 3 ವರ್ಷ ಆದಮೇಲೆ ಮೀಟ್ ಮಾಡಿದೆ, ಚೆನ್ನಾಗಿತ್ತು. ಸ್ವಲ್ಪ ಸದ್ಯಕ್ಕೆ ಓಡ್ತಾ ಇದ್ದೀವಿ. ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಬಾಯ್ ಬಾಯ್ CIT. ಸೊ ಯಾರ್ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ